ಈಗ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಪುಟ ವಿಸ್ತರಣೆ ಈ ಕಸರತ್ತು ಯಾಕೆ ಈ ಮಟ್ಟಕ್ಕೆ ತಡ ಆಗ್ತಾ ಇದೆ? ಪ್ರತಿ ಬಾರಿ ಸರ್ಕಾರ ರಚನೆ ಆದಾಗ ಈ ಪುನಾರಚನೆ, ರಚನೆ, ವಿಸ್ತರಣೆ ಅಂತ ಬಂದಾಗ ಇಟ್ ವಿಲ್ ಟೇಕ್ ಮೋರ್ ಟೈಮ್. ವೈ ಇಟ್ ಈಸ್ ಸೋ? ಹಾಗಾದ್ರೆ ಹಿಂದೆ ಯಾವೆಲ್ಲ ಸರ್ಕಾರಗಳಲ್ಲಿ ಈ ರೀತಿಯಾದಂಥ ವಾತಾವರಣ ಇತ್ತು? ಯಾವಾಗಲೂ ಹಿಂಗೇನಾ? ಇದರಿಂದ ಆಗುವಂಥ ಇಂಪ್ಯಾಕ್ಟ್ ಏನು ಅನ್ನೋದನ್ನ ನಾವು ಈಗ ತಿಳಿಯೋಣ. ಇದ್ರ ಬಗ್ಗೆ ಅನಲೈಸ್ ಮಾಡ್ತಾರೆ ಹಿರಿಯ ಪತ್ರಕರ್ತರು ಬಿ ಸಮೀವುಲ್ಲಾ. ಸರ್ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ರಾಘವ್, ಹೇಳಿ. ಸರ್, ಕ್ಯಾಬಿನೆಟ್ ಅಂತ ಹೇಳಿದಾಗ ಯಾವಾಗ್ಲೂ ಕೂಡ ಹೀಗೇನಾ ಪರಿಸ್ಥಿತಿ? ಯಾವ ಕಾರಣಕ್ಕಾಗತ್ತೆ ಈ ಬಾರಿ ಈ ಬಣ ರಾಜಕೀಯದಿಂದ, ಪ್ರತಿಷ್ಠೆಯಿಂದ ಈ ರೀತಿ ಆಗ್ತಾ ಇದೆಯಾ? ಬೇರೆ ಏನಾದ್ರೂ ಕಾರಣ ಇದೆ ಅಂತ ಅನ್ಸುತ್ತಾ? ವೈ ಇಟ್ ಈಸ್ ಸೋ ಅಕಾರ್ಡಿಂಗ್ ಟು ಯು? ಒಂದು, ನಮ್ಮ ರಾಷ್ಟ್ರೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಇದೇ ಗೋಳು. ದೆಹಲಿ ಮೂಲದ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ್ಲೆಲ್ಲ ಇದೇ ರಂಪ, ಇದೇ ರಾಧ ಅಂತ. ಯಾಕೆ ಅಂತಂದ್ರೆ ಪ್ರತಿ ಸಣ್ಣ ವಿಚಾರಕ್ಕೂ ಕೂಡ ದೆಹಲಿ ದರ್ಬಾರಿನ ಪರ್ಮಿಷನ್ ಅನ್ನು ಪಡಿಬೇಕು. ಇದು ಬರೀ ಕಾಂಗ್ರೆಸ್ ಸೀಮಿತ ಅಂತ ನಾನು ಹೇಳ್ತಿಲ್ಲ. ಬಿಜೆಪಿನೂ ಅದೇ ಗೋಳು. ಸಿಎಂಎ ಮಾಡಿರ್ಲಿಲ್ಲ. ಸಿಎಂ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಸಿಎಂಎ ಆಗಿರ್ಲಿಲ್ಲ. ಯಾವಾಗಿನ ಸರ್ ನೀವು ಹೇಳ್ತಾ ಇರೋದು? ಇದು ಯಡಿಯೂರಪ್ಪ ಸಿಎಂ ಆಗಿದ್ದ. ಅವರೇ ಹೋಗಿ ಕಡೆಗೆ ಸಿಎಂ ಆಯ್ಕೆನೆ ಲೇಟ್ ಆದಾಗ ಅವರೇ ಹೋಗಿ ಪತ್ರ ಕೊಟ್ಬಿಟ್ರು. ಕರೆಕ್ಟ್. ಇದು ಇದು ಹೈಕಮಾಂಡ್ ಗೆ ಗಾಬರಿ ಬೀಳ. ಅಂದ್ರೆ ಈಗ ಪ್ರವಾಹ ಎಲ್ಲ ಆಗಿತ್ತಲ್ಲ ಆ ಟೈಮ್ ಅಲ್ವಾ ಸರ್ ಇದು? ಹೌದು, ಆ ಟೈಮಲ್ಲಿ. ಆಮೇಲೆ ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋದಕ್ಕೇನೆ ಬರೀ ಒಬ್ಬ ಏಕಾಂಗಿ ಆಗಿ ಮಾಡಿದ್ರು ಬಿಡಿ. ಅವ್ರು ಸೀಸನ್ ಲೀಡರ್, ಅವ್ರು ಮಾಡಿದ್ರು ಸರಿ, ಮಾಡಿದ್ರು. ಈ ಕಾಂಗ್ರೆಸ್ ಅದೇಗಳು. ಕಾಂಗ್ರೆಸ್ ಹೊಡ್ತಲ್ಲ. ಈಗ ರಾಹುಲ್ ಗಾಂಧಿ ಫಸ್ಟ್ ಎಲ್ಲೋ ವಿದೇಶದಲ್ಲಿ ಇದ್ರು, ಬಂದ್ರು, ರಾಜಭವನದಲ್ಲಿ ಟೆಂಟ್ ಹಾಕಿದ್ರು, ಎತ್ತಿದ್ರು ಟೆಂಟ್. ಆಮೇಲೆ ಈಗ ಮತ್ತೆ ವಿದೇಶ ಇವ್ರು ಹೋದ್ರು, ಅಲ್ಲಿ ಪ್ರೊಟೆಸ್ಟ್, ಪಾರ್ಲಿಮೆಂಟ್, ಮತ್ತೆ ಟೆಂಟ್ ಹಾಕಿದ್ರು, ಮತ್ತೆ ಟೆಂಟ್ ಎತ್ತಿದ್ರು. ಏನ್ ಸೋಮವಾರ ತನಕ ಅದನ್ನೇ ಉಳಿಸ್ಕೊಂಡವ್ರು ಗೊತ್ತಿಲ್ಲ ಯಾಕೆ ಇಂಥದ್ದು. ಈಗ ನೀವು ನಿಮ್ ಪಾರ್ಟಿಯ ಲೆವೆಲ್ ಅಲ್ಲಿ ತೀರ್ಮಾನಗಳನ್ನ ತಗೋತೀರಾ, ತಗೊಳ್ಳಿ. ನಿಮ್ ಪಕ್ಷ ನಿಮ್ದೇನೋ ಬಿಸಿ ಇರ್ತೀರಾ. ನೀವು ಸರ್ಕಾರದ ಬಗ್ಗೆ ತೀರ್ಮಾನ ಚರ್ಚೆ ಮಾಡ್ಬೇಕಾಗಿರೋದು. ಕರೆಕ್ಟ್. ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಹಾನರು, ಸ್ವಾಭಿಮಾನದ ಸಂಕೇತ, ಕರ್ನಾಟಕದ ಜನರ ಭಾವನೆಗಳ ಸಂಕೇತ, ಆಡಳಿತಾತ್ಮಕ ಹೆಡ್, ಒಂದ್ ರಾಜ್ಯನ ರೆಪ್ರೆಸೆಂಟ್ ಮಾಡ್ತಾರೆ. ಪಾರ್ಟಿ ಇರ್ಬೋದು, ಮತ್ತೆ ಕ್ಯಾಬಿನೆಟ್ ಅನ್ನ ರೆಪ್ರೆಸೆಂಟ್ ಮಾಡೋದು ಗೌರ್ಮೆಂಟ್. ಹೌದು. ಅಲ್ಲ ಸರ್, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಅವ್ರಿಗೆ ಪವರ್ ಇರಲ್ವಾ ಯಾರನ್ನ ಚೂಸ್ ಮಾಡಬೇಕು ಅಂತ ಹೇಳಿ? ಅಥವಾ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದಿರೋದೇನಾದ್ರೂ ದೊಡ್ಡ ಪರಿಣಾಮ ಉಂಟಾಗಿದೆಯಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಸಾರಿ? ಫಾರ್ಮಿಂಗ್ ದಿ ಕ್ಯಾಬಿನೆಟ್ ಇದು ಡಿಸ್ಕ್ರಿಷನರಿ ಪವರ್ ಆಫ್ ಚೀಫ್ ಮಿನಿಸ್ಟರ್. ಬಟ್ ನಮ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಆ ಡಿಸ್ಕ್ರಿಷನರಿ ಪವರ್ ಏನ್ ಅವ್ರು ಬಳಸಲ್ಲ. ಒಂದು ಹೈಕಮಾಂಡ್ ಅಂತ ಒಂದ್ ಕಲ್ಚರ್ ಇರುತ್ತೆ, ಸೀನಿಯರ್ ಲೀಡರ್ಸ್ ಅಂತ ಒಂದ್ ಸಂಸ್ಕೃತಿ ಇರುತ್ತೆ, ಆಮೇಲೆ ಇನ್ ಬೇರೆ ಬೇರೆ ಒಂದೊಂದ್ ಸಂಸ್ಕೃತಿ ಇರುತ್ತೆ, ಒಂದ್ ಲಾಬಿ ಇರುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರನ್ನು ಜೊತೆಗೆ ಇಟ್ಕೊಂಡು ಅವರು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅಲ್ಲ ಸರ್, ಇಲ್ಲಿ ಓಕೆ ಸ್ವಲ್ಪ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್, ಹಾಗಾಗಿ ನಾನು ನಿಮ್ಮನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಡಿ.ಕೆ. ಶಿವಕುಮಾರ್ ಅವ್ರದೊಂದು ಬಣ, ಸಿದ್ದರಾಮಯ್ಯನವರು ಒಂದಿಷ್ಟು ಜನರಿಗೆ ಆಶ್ವಾಸನೆ ಕೊಟ್ಟಿರ್ತಾರೆ, ಹರಿಪ್ರಸಾದ್ ಅವರು ಒಂದಿಷ್ಟು ಆಶ್ವಾಸನೆ ಕೊಟ್ಟಿರ್ತಾರೆ. ಆ ಕಾರಣಗಳಿಗಾಗಿ ಹೈಕಮಾಂಡ್ಗೆ ತಲೆನೋವಾಗಿದೆಯಾ ಈ ವಿಚಾರ? ಹೈಕಮಾಂಡ್ಗೆ ತಲೆನೋವು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಯವರು ಈ ಸಂಪುಟದ ಮೇಲೆ ತೀವ್ರ ಹತ್ತಿರದ ನಿಯಂತ್ರಣ ಮತ್ತು ನಿಗಾ ಇಟ್ಟಿದ್ದಾರೆ. ಮೈನ್ಯೂಟ್ ಡೆವಲಪ್ಮೆಂಟ್ ಅನ್ನ ರಾಹುಲ್ ಗಾಂಧಿ ಕಂಟ್ರೋಲ್ ಮಾಡ್ತಿದ್ದಾರೆ. ಇವ್ರೊಂದ್ ಪಟ್ಟಿ ರೆಡಿ ಇತ್ತು, ಬೇಡ ಬೇರೆ ಪಟ್ಟಿ ಬನ್ನಿ ಅಂತಂದ್ರು, ಬೇರೆ ಪಟ್ಟಿ ತಗೊಂಡೋದ್ರು. ಅವ್ರು ಪಾರ್ಲಿಮೆಂಟ್ ಬರೋದ್ ಲೇಟ್ ಆಯ್ತು. ಆಮೇಲೆ ಬರ್ತಿದ್ದಂಗೆನೆ ಪಾರ್ಲಿಮೆಂಟ್ ಅಲ್ಲಿ ಡೆವಲಪ್ಮೆಂಟ್ ಶುರು ಆಯ್ತು. ಓಕೆ, ಪಾರ್ಲಿಮೆಂಟ್ ಅದು ಒಂದ್ ಸಂಸದೀಯ ವ್ಯವಸ್ಥೆ ಭಾಗ. ಕರ್ನಾಟಕನೂ ಒಂದ್ ರಾಜ್ಯ ತಾನೇ. ಹೌದು. ಒಬ್ಬ ಮುಖ್ಯಮಂತ್ರಿನ ಯಾಕೆ ಇಷ್ಟು ಅಸ್ತದಿ ಬರೋದು? ಇಲ್ಲಿ ಡ್ರಾಟ್ ಇದೆ, ಇಲ್ಲಿ ಸಿಚುಯೇಷನ್ ಇದೆ, ಕಾವೇರಿ ಇಶ್ಯೂಸ್ ಇದೆ, ಅದು ಹೋಗಿ ಸಿಎಂ ಕೂರಕ್ಕಾಗತ್ತಾ? ಅಲ್ಲ, ಇದು ಸುಲಭವಾಗಿ ವಿಪಕ್ಷಗಳಿಗೆ ಆಹಾರ ಆಗೋಕೆ ಒಂದು ಅವಕಾಶ ಆಗ್ತಾ ಇದೆಯಾ? ಆಗುತ್ತೆ. ವಿಪಕ್ಷಗಳಿಗೂ ಏನ್ ಧ್ವನಿ ಇಲ್ಲ ಬಿಡ್ರಿ, ಅವರಿದ್ದಾಗ ಒಗ್ಗಟ್ಟಿಲ್ಲ ಅಂತ. ಅವರೇ ಈಗ ಬಿಜೆಪಿಗೂ ಧ್ವನಿ ಇಲ್ಲ. ಕರೆಕ್ಟ್. ಅವ್ರಿಗೇನೋ ಒಂದು ಅಪೋಸಿಷನ್ ಇದೀವಿ ಅಂತ ಮಾತಾಡ್ತಾರಷ್ಟೇ. ಸರ್, ಈ ಡಿಲೇ ಇಂಪ್ಯಾಕ್ಟ್ ಏನು? ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ, ಈ ಡಿಲೇಯ ಇಂಪ್ಯಾಕ್ಟ್ ಏನಾಗಬಹುದು ಅಂತ ನಿಮ್ ಪ್ರಕಾರ? ಈ ಡಿಲೇ ಇಂಪ್ಯಾಕ್ಟ್ ಏನಾಗಲ್ಲ. ಏನಾಗಲ್ಲ. ಈಗ ಇನ್ನು ನಾಳೆ ನಾಡ್ದು ಮಿನಿಸ್ಟರ್ ಮಾಡ್ತಾರೆ, ಅವ್ರು ಏನೋ ಒಂದಿಷ್ಟು ಅಸೆಂಬ್ಲಿದಲ್ಲಿ ಕ್ವಶನ್ ಬಂದಿರ್ತಾರೆ, ಉತ್ತರ ಕೊಟ್ಕೊತಾರೆ.
ಹಾ. ಏನೋ ಆಗುತ್ತೆ ಅಷ್ಟೇ, ಏನ್ ಅಂತ ಇಂಪ್ಯಾಕ್ಟ್ ಏನ್ ಆಗಲ್ಲ. ಅಲ್ಲ, ಈಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವ್ರಿಗೆ ಒಂದಿಷ್ಟು ಫುಲ್ ಟೈಮ್ ಮಂತ್ರಿ ಮಂಡಳಿಗಳು ಏನ್ ದೊಡ್ಡ ಕ್ರಾಂತಿ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರ ಇಲ್ಲ, ನಾನು ಯಾವ ಕಾರಣಕ್ಕೆ ಕೇಳಿದೆ ಅಂದ್ರೆ ಸಮಿ ಸರ್, ಇಲ್ಲಿ ಈಗ ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಹಲವರು ಇದ್ರಲ್ವಾ, ಈಗ ಅದರಲ್ಲಿ ಬಹುತೇಕ ಶಾಸಕರಿಗೆ, ಸಚಿವರಾದಂಥವರಿಗೆ ಕೊಡ್ಲಾಗತ್ತೆ ಅಂದ್ರೆ ಅದು ಬೇರೆ ರೀತಿಯಾದಂತ ಇಂಪ್ಯಾಕ್ಟ್ ಏನಾದ್ರು ಮಾಡುತ್ತಾ ಆಡಳಿತದ ಮೇಲೆ? ಅದು ಎಷ್ಟು ಜನಕ್ಕೆ ಯಾವ ಕಾರಣ ಕೊಟ್ಟು ಅವ್ರಿಗೆ ಆಲ್ಟರ್ನೇಟಿವ್ ಏನ್ ಮಾಡ್ತಾರೆ ಅದು ನೋಡ್ಬೇಕು. ಎಸ್ ಸರ್, ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಮತ್ತೆ ನಾವು ಚರ್ಚೆ ಮಾಡ್ತಾ ಇದೀವಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಓಕೆ, ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಹಿರಿಯ ಪತ್ರಕರ್ತರು ಬಿ ಸಮೀವುಲ್ಲಾ ಅವರು. ಅವ್ರು ಇದ್ದಾದ್ರೂ ಏನು ಕ್ರಾಂತಿಕಾರಿ ಮಾಡಿದ್ದಾರೆ ಹೇಳ್ರಿ, ಏನು ಕಡದ್ ಗುಡ್ಡೆ ಹಾಕಿದ್ದಾರೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ ಹಂಗಿದೆ ಅಲ್ವಾ. ಹಾಗಾಗಿ ಅವರು ಮಂತ್ರಿ ಮಂಡಲ ಅಥವಾ ಸಚಿವ ಸಂಪುಟ ಆಗದೇ ಇರಲಿ, ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವಾ ಅನ್ನುವಷ್ಟರ ಮಟ್ಟಿಗೆ ಜನ ಬಂದಿದ್ದಾರೆ. ಆದರೆ ಆ ಗೋಳು ಆಗದೇ ಇರಲಿ, ಆ ಗೋಳನ್ನು ಪರಿಹರಿಸುವಂತಹ ಗೋಲು ನಮ್ಮ ರಾಜಕಾರಣಿಗಳಿಗಿರಲಿ.